ಹಲೋ ವೀಕ್ಷಕರೇ, ವೆಲ್ಕಮ್ ಟು ಡಿ ಎಮ್ ಕ್ರಿಯೇಷನ್ಸ್. ಇವತ್ತು ಬೇಬಿ ಕಾರ್ನ್ ಮಂಚೂರಿಯನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಚಿಕ್ಕದಾದ ಬೇಬಿ ಕಾರ್ನ್ಸ್ನ ತೊಗೋಬೇಕು, ತೊಳೆದಿಟ್ಕೋಬೇಕು. ಇನ್ ಕೇಸ್ ಅವು ದಪ್ಪ ಇದ್ದಲ್ಲಿ ಆದಷ್ಟು ಚಿಕ್ಕದಾಗುತ್ತೆ, ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ ಹೆಚ್ಕೋಬೇಕು. ಅಂದರೆ ಮಧ್ಯದಲ್ಲಿರೋ ದಂಟು ಅದನ್ನ ಯಾವುದೇ ಕಾರಣಕ್ಕೂ ತೊಗೋಬಾರ್ದು. ಅದನ್ನ ತೊಗೊಂಡ್ರೆ ಟೇಸ್ಟ್ ಹಾಳಾಗುತ್ತೆ ಮತ್ತು ಅದು ಫುಲ್ ಫ್ರೈ ಆಗೋದಿಲ್ಲ. ಸೊ ಹೀಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅದನ್ನೆಲ್ಲ ಪೀಸಸ್ ಈ ಥರ. ಇದಾದಮೇಲೆ ಒಂದು ಬಟ್ಲಿಗೆ ಅಕ್ಕಿ ಹಿಟ್ಟು, ಖಾರ ಪುಡಿ, ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ, ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿರೋ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಕಲಿಸ್ಕೊಳ್ಳಿ, ಅದು ಒಳಗಡೆ ಗಂಟಾಗಬಾರ್ದು. ಅದು ನೀಟಾಗಿ ಕಲಿಸ್ಕೊಂಡು ಎಷ್ಟು ಬೇಕು ಅಷ್ಟು ಎಕ್ಸ್ಟ್ರಾ ಬೇಕಂದರೆ ಎಕ್ಸ್ಟ್ರಾ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಖಾರ ಹೆಚ್ಚಿಗೆ ಬೇಕಂದ್ರೆ ಖಾರ ಪುಡಿ, ಅದಾದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಅದನ್ನೂ ಹಾಕ್ಕೋಬೇಕು. ಅಂದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಟ್ಯಾಂಗಿ ಆಗಿರ್ತೈತಿ. ಅದೆಲ್ಲ ನೀಟಾಗಿ ಪೇಸ್ಟಾಗಿ ಕಲಿಸ್ಕೊಂಡಾದ್ಮೇಲೆ ಒಂದೊಂದನ್ನೇ ಅದರಲ್ಲಿ ತೊಗೊಂಡು ಎಣ್ಣೆಯಲ್ಲಿ ಬಿಟ್ಕೊತ ಹೋಗಬೇಕು. ಸೊ ಅದು ಹೆಂಗಂತ ತೋರಿಸ್ಕೊಡ್ತೀನಿ. ಸೊ ಇದು ನೀಟಾಗಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೆಚ್ಚಿಗೆ ಅಳಕಾಯಿತು. ಸೊ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ನಾನು ಗಟ್ಟಿ ಮಾಡ್ಕೋತೀನಿ. ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಬೇಬಿ ಕಾರ್ನ ತೊಗೊಂಡು ಎಣ್ಣೆಲಿ ಬಿಡ್ತೀನಿ. ಸೊ ಈಗ ಹೈ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೆಚ್ಚಿಗೆ ಕಾಯಿಸ್ಕೊತೀನಿ. ಕಾಯಿಸ್ಕೊಂಡಾದ್ಮೇಲೆ ನಾನು ಬೇಬಿ ಕಾರ್ನ ಒಂದೊಂದಾಗಿ ಬಿಟ್ಕೊತ ಹೋಗ್ತೀನಿ. ಸೊ ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಈಗ ಈ ಥರ ಎಲ್ಲ ಫ್ರೈ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೆಟರ್ ನೀವು 2 ಟೈಮ್ ಫ್ರೈ ಮಾಡಿದ್ರೆ ಭಾಳ ಕ್ರಿಸ್ಪಿ ಆಗುತ್ತೆ. 1 ಟೈಮ್ ಫ್ರೈ ಮಾಡಿದ್ರೆ ಸ್ವಲ್ಪ ತಿನ್ನೋಕ್ಕೆ ಮೆತ್ತಗಿರುತ್ತೆ. ಬಟ್ 2 ಟೈಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ಥರ ಆನಿಯನ್ಸ್ನೆಲ್ಲ ಚಿಕ್ಕದಾಗಿ ಹೆಚ್ಕೊಂಡು ಒನ್ಸ್ ಬೇಬಿ ಕಾರ್ನ್ ಎಲ್ಲ ಫ್ರೈ ಆದಮೇಲೆ ಅದು ನೀಟಾಗಿ ಆನಿಯನ್ಸ್ನ ಅದ್ರ ಜೊತೆ ಹಾಕ್ಕೊಂಡು ಇನ್ನೊಂದು ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡಾಗ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಅಥವಾ ಅಲಾಂಗ್ ವಿತ್ ದಟ್ ಸೋಯಾ ಚಿಲ್ಲಿ ಸಾಸು, ಕೆಚಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಸರ್ವ್ ಮಾಡಬೇಕು. ನೋಡಿ ಟ್ರೈ ಮಾಡ್ಕೊಂಡು ತಿನ್ನಿ, ಹೆಂಗಾಗಿರ್ತಂತ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು.